ಅಂದ್ರೆ ಮುಂದೊಂದು ದಿವಸ ನಾವು ಆಕ್ಸಿಜನಿಗಾಗೂ ಪೇ ಮಾಡಬೇಕಾಗತ್ತೆ. ಸೊ ಹಿಂಗೆ ಗಿಡ ಕಡಿಯೋದು ಒಳ್ಳೇದಲ್ಲ. ಆ್ಯಸ್ ಅ ಜಿಯೋಗ್ರಫಿ ಸ್ಟೂಡೆಂಟ್ ನಮಗೆ ಒಂದು ನೆಗಡಿ ಬಂದಾಗೇ ಜಸ್ಟ್ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಇನ್ನು ಥಿಂಕ್ ಮಾಡಿರಿ, ಹಿಂಗೆ ಗಿಡ ಕಡ್ಕೋತಾ ಹೋದ್ವಿ ಅಂದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು. ಸೊ ನಾವು ಬಿ ಸಿ ಅವ್ರಿಗೆ ಮತ್ತು ಹೈಯರ್ ಅಥಾರಿಟೀಸ್ ರಿಕ್ವೆಸ್ಟ್ ಮಾಡೋದು ಇಷ್ಟ, ಗಿಡ ಕಡಿಯೋದು ನಿಲ್ಲಿಸ್ರಿ. ಅನ್ವಾಂಟೆಡ್ ಇದ್ರೆ ಕಡೀರಿ, ಬಟ್ ಯೂಸ್ ಇದ್ದದನ್ನು ಕಡಿಬೇಡ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಪ್ರೀತಿ. ನಮಸ್ಕಾರ. ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲಿ ಟೋಟಲ್ 122 ಗಿಡಗಳನ್ನು ಕಡಿಬೇಕಂತ ಹೇಳಿ ಒಂದು ಟೆಂಡರನ್ನು ಮಾಡಿದ್ದಾರೆ. ಆ ಟೆಂಡರ್ ಒಳಗಡೆ ಏನಿದೆ ಅಂತ ಹೇಳಿದರೆ, ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲಿ ಒಣಗಿ ನಿಂತ ಗಿಡಗಳು ಅಂತ ಹೇಳಿದ್ದಾರೆ. ಈಗ ನೀವು ಹಿಂದೆ ನೋಡ್ತಾ ಇರ್ಬೋದು, ಇದು ಎಲ್ಲಿ ಒಣಗೈತೆ ಅಂತ ಹೇಳಿ ಕುಲಪತಿಗಳು ಮತ್ತು ಕುಲಸಚಿವರು ಹೇಳ್ಬೇಕು ಇದನ್ನು. ಯಾಕಂತಂದರೆ ಎಲ್ಲರೂ ಪರಿಸರ ರಕ್ಷಿಸಿ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಹೋರಾಡಬೇಕಾದಾಗ ಇವರು ಒಂದು ಸಣ್ಣ ಗಿಡ ಹಚ್ಚಿ ದೊಡ್ಡ ದೊಡ್ಡ ಮರಗಳನ್ನು ಉಳಿಸ್ತಾ ಇದ್ದಾರೆ. ಇವರು ಇದನ್ನು ನಾವು ಖಂಡಿಸ್ತೇವೆ. ಈ ಕಾರಣಕ್ಕಾಗಿ ವಿಶ್ವವಿದ್ಯಾಲಯಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಇದೇನಾದರೂ ಗಿಡಗಳ ಮಾರಣ ಹೋಮ ನಿಂದಿಸಿಲ್ಲ ಅಂತಂದ್ರೆ ನಾವು NGTಗೆ ಹೋಗಿ ಕಾನೂನು ಮುಖಾಂತರ ಹೋರಾಟ ಮಾಡ್ಬೇಕಂತೇಳಿ ಈ ಮೂಲಕ ಎಚ್ಚರಿಸ್ತೇವೆ. ಮತ್ತು ಯಾವುದೇ ಗಿಡ ಇಲ್ಲಿ ಕಡಿಬೇಕಂತಂದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು. ಇವ್ರು ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿದ್ದಾರೋ, ಅವ್ರು ಹೆಂಗೆ ಪರ್ಮಿಷನ್ ಕೊಟ್ಟಿದ್ದಾರೋ ಅಂತ ಗೊತ್ತಿಲ್ಲ. ಇಲ್ಲಿ ನೀವು ಹಿಂದೆ ನೋಡ್ತಾ ಇರ್ಬೋದು, ಇದು ರಿವರ್ ಟ್ಯಾಮ್ರಿನ್ ಅಂತ ಹೇಳಿ ಗಿಡ ಇದೆ. ಮೆಡಿಸಿನ್ ಪ್ಲಾಂಟಿಗೆ ಯೂಸ್ ಮಾಡ್ತಾರೆ. ಇದು ಸುಮಾರು 40-50 ವರ್ಷಗಳಿಂದ ನಿಂತಂಥ ಮರ ಇದೆ. ಎಲ್ಲರಿಗೂ ನೆರಳು ಕೊಡ್ತಿತ್ತು. ಇಂಥ ಎಷ್ಟು ಮರಗಳನ್ನು ಇವರು ಧರೆಗೆ ಉಳಿಸಿದಾರೋ ಅಂತ VC ಅವ್ರಿಗೆ ಗೊತ್ತದು. ಸೊ ಇದು ಹೆಂಗೆ ಅನೈತಿಕ ಟೆಂಡರ್ ಮಾಡ್ಕೊಂಡ್ರು, ಆ ಟೆಂಡರ್ ತೊಗೊಂಡವ್ರು ಯಾರು? ಈಗ ನಾವು ಬಂದ್ವಿ, ಇಲ್ಲ ಬ್ರಾಂಚ್ ಅಷ್ಟೇ ಕಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದನ್ನು ಸ್ಟಾಪ್ ಮಾಡಿ ಹೋಗಿದ್ದಾರೆ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಇಲ್ಲೆಲ್ಲ ಈಗ ನಮ್ಮ ಅಂದಾಜು ಪ್ರಕಾರ ಒಂದು 10-15 ಗಿಡ ಅಂತೂ ಕಡ್ದಿದ್ದಾರೆ. ಆ ರೋಡ್ ಸಲುವಾಗಿ ಅಂತ ಹೇಳಿ ಒಂದು 50 ಗಿಡದ ಮೇಲೆ ಕಡ್ದಿದ್ದಾರೆ. ಈಗ ಇನ್ನೂ 122 ಟೆಂಡರ್ ಇದೆ. ಈ ಟೆಂಡರ್ದಲ್ಲಿ ಏನಿದೆ, ಟೆಂಡರ್ ಪ್ರಕಾರ ಒಂದಾದರೂ ಮಾಡ್ತಿದ್ದಾರ? ಒಣಗಿದ ಗಿಡ ಅಂತ ಹೇಳಿದ್ದಾರೆ. ನಮಗೆ ಒಂದು ತೋರಿಸಲಿ, ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಒಣಗಿದ ಗಿಡ ಅದಾವ ಅಂತ ತೋರಿಸಲಿಲ್ಲ ನಮಗೆ. ಒಣಗಿದ ಗಿಡ ಒಂದೂ ಇಲ್ಲ. ಸೊ ಈ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಇದೇ ರೀತಿ ಇವ್ರು ಮುಂದುವರೆದಲ್ಲಿ ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಹೋಗಿ ನಾವು ಕೇಸನ್ನು ದಾಖಲಿಸಬೇಕಾಕೈತಿ. ಮುಂದೆ ಉಗ್ರ ಹೋರಾಟವನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಅವ್ರು ಮಾಡ್ಕೋತಿದ್ದಾರೆ. ಇದು ಒಂದು ಮನವಿ.